ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಜೇಶ್ವರಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ಡೇ ಇನ್ ಮೈ ಲೈಫ್ ಟುಡೇ ಮಾಡ್ತಾಯಿದ್ದೀನಿ. ಈ ದಿನದ ವ್ಲಾಗ್. ಇವತ್ತು ಗುರುವಾರ. ನಮ್ಮನೇಲಿ ಒಂದು ಚಿಕ್ಕ ಪ್ರೇಯರ್ ಇದೆ, ಫಂಕ್ಷನ್ ಇದೆ. ಸೊ ಅದನ್ನು ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬನ್ನಿ, ಮನೆ ಕ್ಲೀನ್ ಮಾಡೋದ್ರಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ಎದ್ದೊಳೋದು, ಆಯಿತಾ. ಲೀವ್ ಇತ್ತು, ಇವತ್ತು ಲೇಟ್ ಆಯಿತು ಎದ್ದೊಳೋದು. ಇದನ್ನು ನಾನು ಏನೇನು ಮಾಡ್ತೀನಿ ಅಂತ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಮೊದಲನೇದಾಗಿ ನನ್ನ ಚಾನಲ್ನ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಹೊಸ್ದಾಗಿ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೆ, ಮತ್ತು ನಿಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮಿಷಿನ್ಗೆ ಆಲ್ರೆಡಿ ನಾನೀಗ ಬಟ್ಟೆ ಹಾಕಿದ್ದೀನಿ. ಬಟ್ಟೆ ಅಲ್ಲ, ಇದು ಬೆಡ್ಶೀಟ್ಸ್ ಎಲ್ಲ ಹಾಕಿದ್ದೀನಿ ಉಲ್ಲನ್ಗೆ ಹಾಕ್ಬಿಟ್ಟು. ಇನ್ನೂ ಮನೆ ತುಂಬ ಗಲೀಜಿದೆ. ಅಡುಗೆ ಮನೆ ಅಂತೂ ನಾನು ತೋರ್ಸೋಕ್ಬಾರ್ದು ಅಂದ್ಕೊಂಡಿದ್ದೆ. ನೋಡಿ ಎಷ್ಟು ಗಲೀಜಿದೆ. ಸೊ ನಮ್ಮ ಮನೇಲಿ ಕೆಳಗಡೆ ಸಿಲಿಂಡರ್ ಲೀಕ್ ಆಗ್ತಿರೋದ್ರಿಂದ ನಾವು ಇಲ್ಲೇ ತಂದು ಫಿಟ್ ಮಾಡ್ಕೊಂಡಿದ್ದೀವಿ. ಮನೆಯೆಲ್ಲ ತುಂಬ ಗಲೀಜಿದೆ. ರೂಮ್ ನಾನು ಓಪನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ರೂಮಲ್ಲಿ ಮಲಗಿದ್ದಾರೆ, ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಮಲಗಿದ್ದಾರೆ. ಸೊ ಎಲ್ಲ ಕ್ಲೀನ್ ಮಾಡಬೇಕು. ಪ್ರೇಯರ್ ಇದೆ, ಎಲ್ಲ ಹೇಗೆ ಬಿದ್ದಿದೆ ಅಂತ ಅಂದ್ಬಿಟ್ಟು. ವರ್ಕಿಂಗ್ ವುಮೆನ್ಸ್ಗೆಲ್ಲ ಹೀಗೆ ಅಂತ ಅನಿಸುತ್ತೆ. ಐ ಡೋಂಟ್ ನೋ, ನಾನೇ ಲೇಸಿನ, ನನಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿ ಸ್ವಲ್ಪ ಬಟ್ಟೆಗಳು ಒಗಿಬೇಕಿತ್ತು, ಒಗ್ದಾಕಿದ್ದೀನಿ. ಈಗ ಫ್ಲೋರ್ ಮ್ಯಾಟ್ನ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಪ್ರೇಯರ್ ಅಲ್ವಾ, ಸೊ ಎಲ್ಲನೂ ನೀಟ್ ಮಾಡಬೇಕು. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಈ ಥರ ಮ್ಯಾಟ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ನೀಟಾಗಿ ಉಜ್ಜಿ. ಅಷ್ಟರಲ್ಲಿ ಮಿಷಿನ್ಗೆ ನಾನು ಬೆಡ್ಶೀಟ್ ಹಾಕಿದ್ನಲ್ಲ, ಅದು ಹೋಗ್ದೆಲ್ಲ ರೆಡಿಯಾಗಿತ್ತು, ಒಣಗಿಸ್ಬಿಟ್ಟು ಬಂದೆ. ಮತ್ತು ನೈಟ್ ಹಾಟ್ ಬ್ಯಾಗಿಗೆ ನೀರು ಹಾಕ್ಕೊಂಡು ಶಾಖ ತೊಗೊಂಡಿದ್ವಿ. ಸೊ ಹಾಗಾಗಿ ಅದನ್ನು ನೀಟಾಗಿ ತೊಳೆದು ರೆಡಿ ಮಾಡಿಕೊಂಡೆ. ಮತ್ತು ಮ್ಯಾಟ್ನ ಹೋಗ್ಬಿಟ್ಟು ನೀರು ಸೋರೋಕ್ಕಿಟ್ಟಿದ್ದೆ, ನೀರೆಲ್ಲ ಇಳೀಲಿ ಅಂತ. ಸೊ ನೀರೆಲ್ಲ ಇಳಿದಿತ್ತು, ಹೋಗ್ಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ಬಂದೆ. ಹೆವಿ ಬಿಸಿಲಿದೆ. ಮತ್ತು ನಾನೀಗ ನನ್ನ ಬರ್ಡೇ ಶಾಪಿಂಗ್ಗೆ ಅಂತ ಹೋಗ್ತಾಯಿದ್ದೀನಿ. ಆ ಬರ್ಡೇ ವ್ಲಾಗ್ನ ಮಾಡೋದಕ್ಕಾಗಲಿಲ್ಲ. ನಾನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಹಸು ರೋಡಲ್ಲಿರುವಂಥ ಸಿಂಧೂರ್ ಶಾಪ್ಗೆ ನಾನು ಬಂದೆ. ಅಲ್ಲಿ ನನಗೊಂದೆರಡು ಬಟ್ಟೆ ಇಷ್ಟ ಆಯಿತು, ತೊಗೊಂಡೆ. ಮತ್ತು ಅಲ್ಲಿಂದ ಸ್ವಲ್ಪ ಕೆಲಸ ಇತ್ತು ಅಂತ ಬೋಗಾದಿ ರಿಂಗ್ ರೋಡ್ ಹತ್ರ ಸ್ವಲ್ಪ ಕೆಲಸ ಇತ್ತು, ಮೊಟ್ಟೆ ಎಲ್ಲ ತೊಗೋಬೇಕಿತ್ತು. ಅಡುಗೆ ಮಾಡಿಸ್ತಿದ್ವಲ್ಲ ಮನೇಲಿ, ಹಾಗಾಗಿ ಅದನ್ನೆಲ್ಲ ತಗೊಳ್ಳೋಕ್ಕೆ ಅಂತ ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದ್ವಿ ಮನೆಗೆ ಬಂದ್ವಿ. ಸೊ ಮನೆ ಕ್ಲೀನ್ ಮಾಡೋದಿದೆ, ಕ್ಲೀನ್ ಮಾಡಬೇಕು. ಜೊತೆಲಿ ಪ್ರೇಯರ್ ಇದೆ, ಅದಕ್ಕೆಲ್ಲ ರೆಡಿ ಮಾಡಬೇಕು. ಈಗ ಮನೆಗೆ ಹೋಗಿ ಕೆಲಸ ಮಾಡೋಣ. ನನ್ನ ಬರ್ಡೇಗೆ ಯಾವ ಬಟ್ಟೆ ತೊಗೊಂಡೆ ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಓಕೆ, ಮನೆಯೆಲ್ಲ ರೆಡಿ ಆಗಿದೆ ಗಾಯ್ಸ್. ಟೈಮು ಆಗ್ತಾ ಬಂತು. ಮೇ ಬಿ ಇನ್ನೇನು ಬರ್ತಾರೆ ಪ್ರೇಯರ್ಗೆ. ಇವತ್ತು ದಾನಿಯಲ್ ಮೆನ್ಸ್ ಪ್ರೇಯರ್ ಇದೆ ನಮ್ಮ ಮನೆಯಲ್ಲಿ. ಸೊ ಎಲ್ಲ ರೆಡಿ ಇದೆ, ಊಟನೂ ಬಂದಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಒಂದು ಇಲ್ಲವೇ ಮಂಡಲ
ಇರದೆ ಉಸಿರಾಡುವುದು ನನ್ನ ಸಾಮರ್ಥ್ಯ. ನಮ್ಮ ಮನೆ ದಾನಿಯಲ್ಸ್ ಕುಟುಂಬದಲ್ಲಿ ದಾನಿಯಲ್ಸ್ ಮೀನ್ಸ್ ಪ್ರೇಯರ್ ನಡಿಬೇಕಾದ್ರೆ ಸ್ತ್ರೀಯರು ಅಲ್ಲಿ ಇರಬಾರ್ದು. ಸೊ ಹಾಗಾಗಿ ನಾನು ಆಚೆ ಇದ್ದೀನಿ ಮತ್ತು ಮನೆ ಒಳಗಡೆ ಆಚೆ ಇದ್ದೀನಿ. ಟೆರಾಸಲ್ಲಿ ಪ್ರೇಯರ್ ನಡೀತಾ ಇದೆ. ಕೆಲವೊಂದು ಶಾರ್ಟ್ಸ್ನ ನಾನು ಹಾಕ್ತೀನಿ, ಯಾಕೆಂದರೆ ನಾನು ಮಧ್ಯೆ ಹೋಗಿ ಅಲ್ಲಿ ವಿಡಿಯೋ ಶೂಟ್ ಮಾಡಿದಾಗ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದನ್ನು ನಾನು ಇಲ್ಲಿಂದನೇ ಟ್ರೈ ಮಾಡ್ತೀನಿ ಕೆಲವರು ಮಾಡ್ಕೊಳ್ಳೋದಕ್ಕೆ. ಈಗ ವರ್ಷಕ್ಕೆ ಮುಗಿದಿದೆ. ನೆಕ್ಸ್ಟ್ ಪ್ರೇಯರ್ ನಡೀತಿದೆ ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಸಭೆಗಳಿಗಾಗಿ ಮತ್ತು ನಮ್ಮ ಫ್ಯಾಮಿಲಿಗಾಗಿ ಇದು ಪ್ರೇಯರ್ ನಡೀತಿದೆ. ಯಾರಿಗೆ ಹೇಳಿದನು ಅಂದು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ವಾಕ್ಯವನ್ನು, ಈ ಒಂದು ಪದವನ್ನು ಯಾರಿಗೆ ಆತನು ಹೇಳ್ತಾ ಇದ್ದಾನಂತ ನೋಡುವಾಗ ಆತನ ಜೊತೆಯಲ್ಲಿ ಇದ್ದಂಥ ಶಿಷ್ಯರು, ಆತನ ಜೊತೆಯಲ್ಲಿ ಇದ್ದಂಥ ಶಿಷ್ಯರು ಆತನೊಂದಿಗೆ ಇರುವುದಕ್ಕೂ, ಆತನೊಂದಿಗೆ ಸೇವೆ ಮಾಡುವುದಕ್ಕೂ, ಪರಲೋಕ ದೇವರ ಯೋಚನೆಯನ್ನು ತೆಗೆದು ಪರಲೋಕ ಚಿತ್ತವನ್ನು ಮಾಡುವುದಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಂಥ ಶಿಷ್ಯರಿಗೆ ಯೇಸು ಸ್ವಾಮಿ ಈ ಒಂದು ಪದವನ್ನು, ಈ ಒಂದು ಮಾತನ್ನು ಹೇಳ್ತಾರೆ. ಅದನ್ನ ಈ ಒಂದು ಕ್ರಿಸ್ತನ ಸೇವೆಯಲ್ಲಿರುವಂಥ ಶಿಷ್ಯರನ್ನು, ಆದ್ದರಿಂದ ನಮ್ಮ ಪ್ರತಿಯೊಬ್ಬರಿಗೂ ಈ ಥರ ದಾನಿಯಲ್ಸ್ ಪ್ರೇಯರ್ ನಡೀತಾ ಇತ್ತು. ನಾನು ಅಲ್ಲಿಗೆ ಹೋಗೋ ಹಾಗಿಲ್ಲ, ನಾನು ಒಳಗಡೆಯಿಂದ ಕಿಟಕಿಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇದು ನೀಟಾಗಿ ಬಂದಿಲ್ಲ ನನಗೆ ಗೊತ್ತು, ಬಟ್ ಸಾರಿ. ನೆಕ್ಸ್ಟ್ ಟೈಮ್ ಆದಾಗ ನಾನು ಎಲ್ಲರದ್ದು ಪರ್ಮಿಷನ್ ಕೇಳಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಈ ಥರ ಎಲ್ಲ ನೀಟಾಗಿ ನಡೀತಾ ಇತ್ತು. ಮೆಸೇಜ್ ಟೈಮ್ ಮೆಸೇಜ್ ಕರ್ತನೇ ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ಕೊಡಲ್ಪಟ್ಟಿರುವಂಥ ಅಪ್ಪ ಡ್ಯಾನಿಯಲ್ ಮೆನ್ಸ್ ನಾವು ಗ್ಯಾದರ್ ಆಗುವಾಗ ಕರ್ತನೇ ನಾವು ಅದರಲ್ಲಿ ಒಬ್ಬರು ನಾನ್ ವೆಜ್ನ ತಿನ್ನೋದಿಲ್ಲ. ಸೊ ಅವ್ರಿಗೆ ವೆಜ್ಗೆಲ್ಲ ನಾನು ರೆಡಿ ಮಾಡ್ಕೋತಾ ಇದ್ದೆ ಮನೇಲಿ. ಸೊ ಪ್ರೇಯರೆಲ್ಲ ಮುಗಿತಾ ಬಂತು. ಪ್ರೇಯರೆಲ್ಲ ಮುಗಿದು ಈಗ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ನಾನು ಅದನ್ನೆಲ್ಲ ವೀಡಿಯೋ ತಗೊಳ್ಳೋದಕ್ಕೆ ಹೋಗಲಿಲ್ಲ. ನಾನು ಆವಾಗ ಅಲ್ಲಿಗೆ ಹೋಗ್ತೀನಿ, ಜಾಯ್ನ್ ಆಗ್ತೀನಿ. ಸೊ ಮುಗಿಸ್ಕೊಂಡು ನಮ್ಮ ಮನೆಯ ಅಂತ್ಯ ಆಶೀರ್ವಾದ, ನಮ್ಮ ಮನೆಯ ಆ ದಿನದ ಆಶೀರ್ವಾದನೂ ಕೂಡ ಕೊಟ್ಟರು. ಒಂದೊಳ್ಳೆ ಬ್ಲೆಸ್ಸಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಈ ಪ್ರೇಯರು. ತುಂಬ ಒಂದು ಮನಸ್ಸಿಗೆ ಸಮಾಧಾನ, ಮನಸ್ಸಲ್ಲಿರೋ ಕೆಲವೊಂದು ಗೊಂದಲಗಳಿಗೆ, ಕೆಲವೊಂದು ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಕ್ಕಿದಂಗೆ ನನಗೆ ಅನ್ನಿಸ್ತು. ಜೊತೆಯಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೆಲವೊಂದು ಪದಗಳನ್ನ ಹೇಳಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನು ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲೂ ಕೂಡ ಯಾವುದಾದ್ರೂ ತಪ್ಪಾಗಿದ್ದರೆ ಕ್ಷಮಿಸಿ, ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಯಾರಾದರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.